Good morning, my dear first BCom students. This is your CMK, sir, and this is the 14th class of royalty accounts. My dears, today's class is very important for the point of your examination. That is with minimum rent account method, my dears. With minimum rent account method. With minimum rent account method, my dears. So that's why it's an important for your point of your examination. Point of your examination. This is an important problem, my dears. Important problem. Listen here, my dears. Here there is a heading, my dears. Here there is a heading that is with minimum rent account. With minimum rent account means of ಇದ್ರ ಹಿಂದೆ ಮಾಡಿರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಸ್ ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್, ಮೈ ಡಿಯರ್ಸ್. ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್. ಈಗ ನಾವು ಮಾಡಕ್ ಹೊರಟಿರುವಂತ ಪ್ರಾಬ್ಲಮ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್. ಸರ್ ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು ಅಂದ್ರೆ, ಮೈ ಡಿಯರ್ಸ್, ಕಾಮನ್ ಆಗಿ ಪ್ರಾಬ್ಲಮ್ ಅಲ್ಲಿ ಇಂಡಿಕೇಶನ್ ಮಾಡಿರ್ತಾರೆ. ಪ್ರಾಬ್ಲಮ್ ಅಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಏನ್ ಇಂಡಿಕೇಟ್ ಮಾಡಿರ್ತಾರೆ? ಮಿನಿಮಮ್ ರೆಂಟ್ ಅಕೌಂಟ್, ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಮಾಡಿರ್ತಾರೆ. ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿದ್ದಾರೆ ಅಂದ್ರೇನೆ ಸೊ ಕ್ಲಿಯರ್ಲಿ ಮೆನ್ಷನ್ಡ್ ದಟ್ ದಿಸ್ ಇಸ್ ದ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅಂತ. ಪ್ರಾಬ್ಲಮ್ ಅಲ್ಲಿ ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ. ಅದು ಕೊಟ್ಟಿಲ್ಲ ಅಂದ್ರೆ ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ. ಏನು ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಯಾವ ಮೆಥಡ್ ಈಸಿ ಇದ್ರೆ ಆ ಮೆಥಡ್ ಮಾಡಬಹುದು. ಈ ಮೂರು ಆಪ್ಷನ್ಸ್ ಬರುತ್ತೆ ಇದರಲ್ಲಿ, ನೋಡ್ಕೋಬೇಕು ನೀವು. ವಿತ್ ಮಿನಿಮಮ್ ರೆಂಟ್, ವಿತೌಟ್ ಮಿನಿಮಮ್ ರೆಂಟ್, ರೈಟಾ? ಸೊ ಕೇಳಿರ್ಬೋದು, ಕೇಳದೆ ಇರ್ಬೋದು. ಕೇಳಲಿಲ್ಲ ಅಂದಾಗ ನಿಮ್ಗೆ ಯಾವ್ದು ಈಸಿ ಇದ್ರೆ ಅದು ಮಾಡ್ಕೊಂಡು ಹೋಗಿ. ಇದು ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್, ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ನೋಡೋದಾದ್ರೆ ಈ ಮೆಥಡ್ ಅಲ್ಲೇ 14 ಮಾರ್ಕ್ಸ್ ಅರೈಸ್ ಆಗ್ತಕ್ಕಂಥದ್ದು. 14 ಮಾರ್ಕ್ಸ್. ಅಂಡ್ ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇದರಲ್ಲಿ, ಮೈ ಡಿಯರ್ಸ್, ದೇರ್ ಇಸ್ ನೋ ಚೇಂಜ್ while preparing the analysis of royalty table. While preparing the analysis of royalty table, my dears, royalty table ಮಾಡಬೇಕಾದಾಗ ಯಾವುದೇ ಚೇಂಜಸ್ ಆಗೋದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸೊ ಹಾಗಾದ್ರೆ ಎಂಟ್ರೀಸು, ಜರ್ನಲ್ ಎಂಟ್ರೀಸು, ಲೆಡ್ಜರ್ ಅಕೌಂಟ್ಸ್ ಮಾತ್ರನೇ ಚೇಂಜಸ್ ಆಗುತ್ತೆ. ರಾಯಲ್ಟಿ ಟೇಬಲ್ ಏನು ಚೇಂಜಸ್ ಆಗಲ್ಲ. ಮೈ ಡಿಯರ್ಸ್, ಹಿಯರ್ ದೇರ್ ಇಸ್ ಎ ಪ್ರಾಬ್ಲಮ್. ಸುಕೇಶ್ enter into royalty agreement with landlord and other details given below. Other details given below. Under that first one, royalty 9 per ton, my dears. Royalty 9 per ton. Minimum rent 72,000. 72,000. Right to recop short workings in first 4 years. My dears, ಮತ್ತೆ first method ಬಂದು ನಾವು fixed recoupment ಬಂದ್ವಿ. Fixed recoupment. First 4 years, my dears. First 4 years. Right to recop short workings in first 4 years. First method ಬಂದಿದೀವಿ. ಲಾಸ್ಟ್ ಪ್ರಾಬ್ಲಮ್ ಮಾಡಿದಿರಲ್ವಾ, ಆ ಮೆಥಡ್ ಅಲ್ಲ. ರಿಮೆಂಬರ್ ಇಟ್. ಈಗೇನ್ ಲಾಸ್ಟ್ ಪ್ರಾಬ್ಲಮ್ ಮಾಡಿದೀರಾ, ಸಾಲ್ವ್ ಮಾಡಿದೀರಾ, ಆ ಮೆಥಡ್ ಅಲ್ಲ. ಮೈ ಡಿಯರ್ಸ್, ಇಯರ್ಸ್ 2016, 17, 18, 19, 20. ಔಟ್ಪುಟ್ 6,000, 7,000, 8,000, 9,000, 10,000, my dears. This is called output, my dears. So my dears, first method ಅಲ್ಲಿ ಇದೀವಿ ನಾವೀಗ. ಫಸ್ಟ್ ಮೆಥಡ್ ಬರ್ತಾ ಇದೀವಿ, ಡೋಂಟ್ ವರಿ. ಫಸ್ಟ್ ಮೆಥಡ್ ಏನಿತ್ತೋ ಆ ಮೆಥಡ್ ನಾವು ಬರ್ತಿದೀವಿ, ಮೈ ಡಿಯರ್ಸ್. ರೈಟ್. ಪಾಸ್ ಜನ ಎಂಟ್ರೀಸ್ ಅಂಡ್ ಪ್ರಿಪೇರ್ ಮಿನಿಮಮ್ ರೆಂಟ್, ಈ ತರ ಕೇಳಿರ್ತಾರೆ, ಮೈ ಡಿಯರ್ಸ್. ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್ ಅಂಡ್ ರಾಯಲ್ಟಿ ಅಕೌಂಟ್, ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಅಂಡ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಮೈ ಡಿಯರ್ಸ್. ನೋಡಿ ಇಲ್ಲಿ ಬಂತು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬಂದ್ಬಿಡ್ತು, ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬಂತು. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬಂದಿರೋದ್ರಿಂದ ಇದು ಮಿನಿಮಮ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅಂತ ಕರಿತೀವಿ. ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅಂತ ಕರಿತೀವಿ, ಮೈ ಡಿಯರ್ಸ್. ಆಸ್ ಯೂಶುವಲ್ ಅನಾಲಿಸಿಸ್ ಟೇಬಲ್, ನೋ ಚೇಂಜ್, ಮೈ ಡಿಯರ್ಸ್. ಅನಾಲಿಸಿಸ್ ಟೇಬಲ್ ಸೇಮ್ ಇರುತ್ತೆ. ಅನಾಲಿಸಿಸ್ ಟೇಬಲ್ ವಿ ಹ್ಯಾವ್ ದ 10 ಕಾಲಮ್ಸ್, ಮೈ ಡಿಯರ್ಸ್. ಇಯರ್ output, minimum rent, royalty, short working, surplus, short working recovery, short working recovery, surplus after recovery of short workings, payment to landlord, my dears. First year ಯಾವ್ದಿದೆ? 2016 ಇದೆ, my dears. 2016 ಇದೆ. 2016 ಇದೆ, my dears. ಔಟ್ಪುಟ್ ಎಷ್ಟಿದೆ? 7,000 rupees ಇದೆ, my dears. 7,000. ಕರೆಕ್ಟಾ? ಕರೆಕ್ಟಾ? ಯಾರು ಆಡಿಯೋ ಇರೋರು ಯಾರು ಕಳಿಸ್ತಿಲ್ಲ? 6,000 ಇದೆ.
6000 ಇದೆ ಔಟ್ಪುಟ್. 2016 6000 ಔಟ್ಪುಟ್ ಇದೆ. ಸೊ ಮಿನಿಮಮ್ ರೆಂಟ್ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್, 72,000 ಮಿನಿಮಮ್ ರೆಂಟ್. 72,000 ಮಿನಿಮಮ್ ರೆಂಟ್ ಮೈ ಡಿಯರ್ಸ್. 72,000 ಮಿನಿಮಮ್ ರೆಂಟ್. 72,000 ಮಿನಿಮಮ್ ರೆಂಟ್ ಮೈ ಡಿಯರ್ಸ್. ರಾಯಲ್ಟಿ ಎಷ್ಟು ಕೊಟ್ಟಿದ್ದಾರೆ? 9 per ton ಮೈ ಡಿಯರ್ಸ್. 9 per ton. ಈಗ ನೋಡಿ ಮೈ ಡಿಯರ್ಸ್, 6000 ಇಂಟು 9 ಮಾಡಿ ಎಷ್ಟು ಬರುತ್ತೆ ನೋಡಿ. 6000 ಇಂಟು 9 ಹೇಳ್ಬೇಕು. ಆಡಿಯೋ ತಗೊಂಡಿರೋರು ಹೇಳಿ. 54,000 ರಾಯಲ್ಟಿ ಬರುತ್ತೆ. ಮಿನಿಮಮ್ ರೆಂಟ್ 72,000 ಬಟ್ ರಾಯಲ್ಟಿ 54,000. ಅಲ್ಲಿಗೆ ಮೈ ಡಿಯರ್ಸ್ ಶಾರ್ಟೇಜ್ ಬರುತ್ತೆ. ಹೌ ಮಚ್ ಶಾರ್ಟ್ ವರ್ಕಿಂಗ್? ಎಷ್ಟು ಬರುತ್ತೆ ಶಾರ್ಟ್ ವರ್ಕಿಂಗ್ಸ್? 18,000 ಎಷ್ಟು ಬರುತ್ತೆ ಶಾರ್ಟ್ ವರ್ಕಿಂಗ್ಸ್? 12 plus 4 12 plus 6 18,000 ಶಾರ್ಟ್ 18,000 ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ಸರ್ಪ್ಲಸ್ ಇರಲ್ಲ. ರಿಕವರಿ ಮಾಡ್ಕೊಳ್ಳೋಕೆ ಫಸ್ಟ್ 4 years ಟೈಮ್ ಇದೆ. ಈ ರಿಕವರಿ ಮಾಡ್ಕೊಳ್ಳೋಕು ಫಸ್ಟ್ 4 years ಟೈಮ್ ಇದೆ. ಸರ್ಪ್ಲಸ್ ಇಲ್ಲ ಅಂದ್ರೆ ಸರ್ಪ್ಲಸ್ ಆಫ್ಟರ್ ಬರಲ್ಲ. ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಮೈ ಡಿಯರ್ಸ್ 72,000 ಪೇ ಮಾಡ್ತೀವಿ. ಫಸ್ಟ್ ಮೆಥಡ್ ಮಾಡ್ತಾ ಇದ್ದೀನಿ, ಫಿಕ್ಸೆಡ್ ರಿಕ್ರೂಟ್ಮೆಂಟ್. ಫಿಕ್ಸೆಡ್ ರಿಕ್ರೂಟ್ಮೆಂಟ್ ಮನೋಜ್ ಡಿ ಎಲ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಮೆಥಡ್ ಇದೆ ಮಾಡಿರೋದು. 2017 ನಲ್ಲಿ ಔಟ್ಪುಟ್ ಅಂತ ನಮಗೆ 7,000 ಇದೆ ಮೈ ಡಿಯರ್ಸ್. 7,000 ಇದೆ. 7,000 ಇಂಟು 9 ಮಾಡ್ಕೊಂಡ್ರೆ ಸಾರಿ ಮಿನಿಮಮ್ ರೆಂಟ್ 72,000 ಇದೆ ಆಸ್ ಯೂಶುವಲ್ ಮೈ ಡಿಯರ್ಸ್. 7,000 ಇಂಟು 9 ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ. 63,000 ಹೇಳಿ. 63,000 rupees ಬರುತ್ತೆ ಮೈ ಡಿಯರ್ಸ್. 63,000 rupees ರಾಯಲ್ಟಿ ಬರುತ್ತೆ. 72,000 rupees ಪೇ ಮಾಡಬೇಕು. ಅಲ್ಲಿಗೆ ಒನ್ಸ್ ಅಗೇನ್ ಶಾರ್ಟೇಜ್ ಮೈ ಡಿಯರ್ಸ್. ಒನ್ಸ್ ಅಗೇನ್ ಶಾರ್ಟೇಜ್. ಹೌ ಮಚ್ ಶಾರ್ಟೇಜ್? ಶಾರ್ಟೇಜ್ ಎಷ್ಟು? 9,000 ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ಶಾರ್ಟೇಜ್ ಬರೋದೇ ಶಾರ್ಟ್ ವರ್ಕಿಂಗ್ಸ್. ಸೊ ಶಾರ್ಟ್ ವರ್ಕಿಂಗ್ಸ್ ಬಂದ ಮೇಲೆ ಸರ್ಪ್ಲಸ್ ಬರಲ್ಲ. ರಿಕವರಿ ಮಾಡ್ಕೊಳ್ಳೋಕೆ ಫಸ್ಟ್ 4 years ಟೈಮ್ ಇದೆ. ಈ ರಿಕವರಿ ಮಾಡೋಕ್ಕೂ ಫಸ್ಟ್ 4 years ಟೈಮ್ ಇದೆ. ಸರ್ಪ್ಲಸ್ಸೇ ಬರ್ಲಿಲ್ಲ ಅಂದ್ರೆ ಸರ್ಪ್ಲಸ್ ಆಫ್ಟರ್ ರಿಕವರಿ ಶಾರ್ಟ್ ವರ್ಕಿಂಗ್ಸ್ ಬರಲ್ಲ. ಪೇಮೆಂಟ್ ಲ್ಯಾಂಡ್ ಲಾರ್ಡ್ಗೆ 72,000 rupees ಪೇ ಮಾಡ್ತೀವಿ ಮೈ ಡಿಯರ್ಸ್. ದೆನ್ 2018 ಮೈ ಡಿಯರ್ಸ್. 2018 ಎಷ್ಟಿದೆ? 2018 ಔಟ್ಪುಟ್ 8,000 rupees ಇದೆ ಮೈ ಡಿಯರ್ಸ್. 8,000 rupees ಇದೆ. 8,000 rupees ಇದೆ. ಮಿನಿಮಮ್ ರೆಂಟ್ ಆಸ್ ಯೂಶುವಲ್ 72,000 ಮೈ ಡಿಯರ್ಸ್. 72,000. 8,000 ಇಂಟು 9 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್. 8,000 ಇಂಟು 9 72,000 rupees ಬರುತ್ತೆ ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ನಾವು ಪೇ ಮಾಡ್ಬೇಕಾಗಿರೋದು 72. ನಮಗ್ ಬಂದಿರೋ ರಾಯಲ್ಟಿನೂ 72. ದೇರ್ ಈಸ್ ನೋ ಶಾರ್ಟ್ ವರ್ಕಿಂಗ್ಸ್, ದೇರ್ ಈಸ್ ನೋ ಸರ್ಪ್ಲಸ್ ಮೈ ಡಿಯರ್ಸ್. ಸರ್ಪ್ಲಸ್ ಬರಲ್ಲ, ಶಾರ್ಟ್ ವರ್ಕಿಂಗ್ಸ್ ಬರಲ್ಲ ಮೈ ಡಿಯರ್ಸ್. ಅಲ್ಲಿಗೆ ರಿಕವರಿ ಶಾರ್ಟ್ ವರ್ಕಿಂಗ್ ರಿಕವರಿ ನಿಲ್ ಮೈ ಡಿಯರ್ಸ್. ಯಾಕಂದ್ರೆ ಇನ್ನೂ 1 ವರ್ಷ ಟೈಮ್ ಇದೆ. 4 years ವಿತಿನ್ ಫಸ್ಟ್ 4 years ಮೈ ಡಿಯರ್ಸ್. ಈ ರಿಕವರಿಗೂ 1 ವರ್ಷ ಟೈಮ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಆಸ್ ಯೂಶುವಲ್ 72,000 rupees ಪೇ ಮಾಡ್ತೀವಿ ಮೈ ಡಿಯರ್ಸ್. 72,000. ದೆನ್ 2019 ಮೈ ಡಿಯರ್ಸ್. 2019 ಎಷ್ಟಿದೆ? 2019 9,000 rupees ಇದೆ ಮೈ ಡಿಯರ್ಸ್. ಔಟ್ಪುಟ್ ಎಷ್ಟಿದೆ? 9,000 rupees ಇದೆ. 9,000 rupees ಇದೆ. ಮಿನಿಮಮ್ ರೆಂಟ್ ಯೂಶುವಲ್ 72,000 ಮೈ ಡಿಯರ್ಸ್. 9,000 ಇಂಟು 9 ಮಾಡಿ ಮೈ ಡಿಯರ್ಸ್. 81,009 ಹೇಳಿ. 81,000 ಮೈ ಡಿಯರ್ಸ್. ನಾವು ಪೇ ಮಾಡಬೇಕಾಗಿರೋದು 72, ನಮಗ್ ಬಂದಿರೋದು 81. And more important is this is the deadline for recovery of short working because 4th year 1 2 3 4th year ಇದು ಡೆಡ್ಲೈನ್. ಇಲ್ಲ ಆಗ್ಲಿಲ್ಲ ಅಂದ್ರೆ ಇರಿಕವರಬಲ್ ಟ್ರಾನ್ಸ್ಫರ್ ಮಾಡಬೇಕು. ಈಗ 72,000 rupees ಮಿನಿಮಮ್ ರೆಂಟ್ ಪೇ ಮಾಡಬೇಕು. ನಮ್ಗೆ ರಾಯಲ್ಟಿ ಅಂತ 81,000 rupees ಬಂದಿದೆ. ಸರ್ಪ್ಲಸ್ ಬರುತ್ತೆ ಮೈ ಡಿಯರ್. ಸರ್ಪ್ಲಸ್ ಬರುತ್ತೆ. ಹೌ ಮಚ್ ಸರ್ಪ್ಲಸ್? ಹೌ ಮಚ್ ಸರ್ಪ್ಲಸ್? 9,000 rupees ಸರ್ಪ್ಲಸ್ ಬರುತ್ತೆ. 9,000 ಸರ್ಪ್ಲಸ್ ಮೈ ಡಿಯರ್ಸ್. ನಾವೀಗ ರಿಕವರಿ ಮಾಡ್ಕೋಬೇಕಾಗಿರೋದು 18 plus 9 ಮೈ ಡಿಯರ್ಸ್. 18 plus 9,000 ರಿಕವರಿ ಮಾಡ್ಕೋಬೇಕು. ಬಿಕಾಸ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. 18 plus 9 ಎಷ್ಟಾಗುತ್ತೆ? 27,000 ಆಗುತ್ತೆ. ಕರೆಕ್ಟಾ?
Ideas. 27,000 ರಿಕವರಿ sir. ಮಾಡಬೇಕು, ಬಟ್ ನಮ್ಗೆ 18,000 ಮಾತ್ರ ರಿಕವರಿ ಮಾಡ್ಕೊಳಕ್ ಆಗ್ತಿದೆ. ಅಲ್ಲಿಗೆ ಇರ್ರಿಕವರಬಲ್ ಎಷ್ಟು ಇರ್ರಿಕವರಬಲ್ 9,000 ರಿಕವರಿ ಮಾಡ್ಕೊಂಡ್ರೆ ಎಷ್ಟಿರುತ್ತೆ ರಿಕವರಬಲ್? 18,000. 18,000 rupees irrecoverable short working. Total 27,000 ನಾವು ರಿಕವರಿ ಮಾಡ್ಕೋಬೇಕು, ಬಟ್ ನಮ್ 9,000 ಸರ್ಪ್ಲಸ್ ಇದೆ. ರಿಕವರಿ ನಾವ್ ಎಷ್ಟು ಮಾಡ್ಕೋಬಹುದು? 9,000 ಮಾತ್ರನೇ ಮಾಡ್ಕೋಬಹುದು. ಶಾರ್ಟ್ ವರ್ಕಿಂಗ್ ರಿಕವರಿ 9,000. ಇರ್ರಿಕವರಬಲ್ ಬಂದಾಗ 18,000 rupees ಇರ್ರಿಕವರಬಲ್. 18,000 rupees ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ 18. ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಇಷ್ಟೇ ಲಾಜಿಕ್. ಟೋಟಲ್ 7,000 ಶಾರ್ಟ್ ವರ್ಕಿಂಗ್ಸ್ ಇರುತ್ತೆ. 9,000 ಸರ್ಪ್ಲಸ್ ಬಂದಿದೆ, 9,000 ರಿಕವರಿ ಮಾಡ್ಕೊಂಡಿದೀವಿ. 18,000 ಇರ್ರಿಕವರಬಲ್. ಆಸ್ ಯೂಶುವಲ್ ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಬಂದು 72,000 rupees ಪೇ ಮಾಡ್ತೀವಿ. 72,000 rupees ಪೇಮೆಂಟ್ ಮಾಡ್ತೀವಿ. ಅಗೇನ್ ಮೈ ಡಿಯರ್ಸ್ 2020 ಮೈ ಡಿಯರ್ಸ್ 2020 ಎಷ್ಟಿದೆ? 10,000 rupees ಇದೆ ಮೈ ಡಿಯರ್ಸ್. 10,000 rupees ಇದೆ. ಆಸ್ ಯೂಶುವಲ್ ಮಿನಿಮಮ್ ರೆಂಟ್ ಮೈ ಡಿಯರ್ಸ್ 72,000. ಸೊ 10,000 ಇಂಟು 9 ಮಾಡ್ಕೋಬೇಕು ಮೈ ಡಿಯರ್ಸ್. 10,000 ಇಂಟು 9 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 90,000 rupees ಬರುತ್ತೆ. 90,000. ಎಸ್ 90,000 ಬರುತ್ತೆ. 72 ನಾವು ಪೇ ಮಾಡಬೇಕು. 90,000 rupees ನಮಗ್ ಬಂದಿದೆ. ಸರ್ಪ್ಲಸ್ ಬರುತ್ತೆ ಮೈ ಡಿಯರ್ಸ್. ಹೌ ಮಚ್ ಸರ್ಪ್ಲಸ್? ಹೌ ಮಚ್? 18,000. 18,000. ಎಸ್ 18,000 ಸರ್ಪ್ಲಸ್ ಬರುತ್ತೆ. ರಿಕವರಿ ಮಾಡ್ಕೊಳಕ್ ಯಾವ್ದು ಇಲ್ಲ, ರೈಟ್ಸು ಇಲ್ಲ, ನಿಲ್. ಇರ್ರಿಕವರಿ ಮಾಡೋಕೆ ರೈಟ್ಸ್ ಇಲ್ಲ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಎಷ್ಟು ಮಾಡ್ಬೇಕು ಈಗ? ಪೇಮೆಂಟ್ ಎಷ್ಟು ಮಾಡ್ಬೇಕು? 90,000. 90,000 rupees. Yes, exactly. 90,000 rupees ಪೇಮೆಂಟ್ ಮಾಡಬೇಕು. 90,000 rupees. 90,000 rupees ಪೇಮೆಂಟ್ ನ ಮಾಡಬೇಕಾಗುತ್ತೆ. This is called analysis of royalty table, my dear students. This is called analysis of royalty table. ಇದನ್ನ analysis of royalty table ಅಂತ ಕರಿತೀವಿ. My dears, right to recap short workings first 4 years ಇದೆ. ಫಸ್ಟ್ ಮೆಥಡ್ ಇದು. ಇದನ್ನ ಏನಂತ ಕರಿತೀವಿ ಅಂದ್ರೆ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ವಿತಿನ್ ಎ ಫಿಕ್ಸ್ಡ್ ಟರ್ಮ್ ಆರ್ ಫಿಕ್ಸ್ಡ್ ಪೀರಿಯಡ್. ಮೈ ಡಿಯರ್ಸ್ ಫಿಕ್ಸ್ಡ್ ಪೀರಿಯಡ್. ಸೊ ಯಾವ ಪೀರಿಯಡ್ ಅಲ್ಲಿ? ಫಸ್ಟ್ 4 years ಅಂತ ಹೇಳಿದ್ದಾರೆ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ, ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ. ಎರಡು ಟೋಟಲ್ 27,000 ಬಂದಿದೆ. ಬಟ್ ನಮ್ ಥರ್ಡ್ ಇಯರ್ ಯಾವ್ದು ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಫೋರ್ತ್ ಇಯರ್ 9,000 ಸರ್ಪ್ಲಸ್ ಬಂದಿದೆ. 9,000 ರಿಕವರಿ ಮಾಡ್ಕೊಂಡಿದೀವಿ. ಅಲ್ಲಿಗೆ ರಿಮೈನಿಂಗ್ 18,000 ಇರಿಕವರಬಲ್ ಟ್ರಾನ್ಸ್ಫರ್ ಮಾಡಿದೀವಿ. ಮೈ ಡಿಯರ್ಸ್, ದಿಸ್ ಇಸ್ ದ analysis of royalty table. Analysis of royalty table, my dears. Analysis of royalty table, my dears. With minimum rent ಆದ್ರೂ without minimum rent ಆದ್ರೂ ಟೇಬಲ್ ಏನು ಚೇಂಜ್ ಆಗಲ್ಲ. ಇದು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. either with minimum rent or without minimum rent, the table should be same. The table should be same, my dears. ಈಗ journal entries ಹೋಗೋಣ my dears. Journal entries in the books of company. My dears, journal entries ಹೋದ್ರೆ ಫಸ್ಟ್ ಎಂಟ್ರಿ ಆಸ್ ಯೂಶುವಲ್ ಮೈ ಡಿಯರ್ಸ್ ಶಾರ್ಟ್ ವರ್ಕಿಂಗ್ಸ್ ಇದೆ. ಬಟ್ ಹಿಯರ್ there is a beautiful new entry, my dears. ಯಾಕೆಂದ್ರೆ ವಿತ್ ಮಿನಿಮಮ್ ರೆಂಟ್ ಇರೋದ್ರಿಂದ ಇನ್ನೊಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ ಮೈ ಡಿಯರ್ಸ್. ಸಾರಿ, wait a minute, my dears, wait a minute. My dear students, wait a minute. ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ my dears. ಆಲ್ರೈಟ್, ಏನು ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ? ಫಸ್ಟ್ ಎಂಟ್ರಿ ಚೇಂಜ್ ಆಗುತ್ತೆ my dears. ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಎಂಟ್ರಿ ಚೇಂಜ್ ಆಗುತ್ತೆ. ಫಸ್ಟ್ ಎಂಟ್ರಿ ಚೇಂಜ್ ಆಗಬೇಕು. ಫಸ್ಟ್ ಎಂಟ್ರಿ ಮಾತ್ರ ಚೇಂಜ್ ಆಗುತ್ತೆ my dears. ಜಸ್ಟ್ ನಾನು ಯಾವುದೋ ಒಂದು ಎಂಟ್ರಿ ಕಾಪಿ ಮಾಡ್ಕೊಂತಾ ಇದ್ದೀನಿ. ಟೈಪ್ ಮಾಡೋದಕ್ಕಿಂತ ಕಾಪಿ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಕಾಪಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಕ್ಲಾರಿಟಿ ನಿಮಗೆ ಕೊಡ್ತೀನಿ. ಫಸ್ಟ್ ಇಯರ್ 2016 ಮೈ ಡಿಯರ್ಸ್. 2016 ಜ್ಞಾಪಕ ಇಟ್ಕೊಳ್ಳಿ ಮೈ ಡಿಯರ್ಸ್. ಫಸ್ಟ್ ಎಂಟ್ರಿ ಚೇಂಜ್ ಆಗ್ತಿದೆ. ಲಾಸ್ಟ್ ಪ್ರಾಬ್ಲಮ್ ತರ ಅಲ್ಲ ಮೈ ಡಿಯರ್ಸ್. ಲಾಸ್ಟ್ ಪ್ರಾಬ್ಲಮ್ ತರ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಮೈ ಡಿಯರ್ಸ್, ಫಸ್ಟ್ ಇಯರ್ ಚೇಂಜ್ ಆಗ್ತಿದೆ.
ಮಿನಿಮಮ್ ರೆಂಟ್ ವಿತ್ ಮಿನಿಮಮ್ ರೆಂಟ್ ಮೆಥಡ್ ಮೈ ಡಿಯರ್ಸ್. ಇದು ನೋಡಿ ಇಲ್ಲಿದೆ ವಿತ್ ಮಿನಿಮಮ್ ರೆಂಟ್ ಮೆಥಡ್ ಮೈ ಡಿಯರ್ಸ್. ಇದು ವಿತ್ ಮಿನಿಮಮ್ ರೆಂಟ್ ಮೆಥಡ್ ಆಗಿರೋದ್ರಿಂದ ಫಸ್ಟ್ ಎಂಟ್ರಿ ಚೇಂಜ್ ಆಗುತ್ತೆ. ಈಗ ಬರ್ತಾ ಇದಾರೆ ಕೀರ್ತನ HS. ರೈಟ್ ಮೈ ಡಿಯರ್ಸ್. ಮೈ ಡಿಯರ್ಸ್ ಫಸ್ಟ್ ಎಂಟ್ರಿ ಏನ್ ಬರುತ್ತೆ ಅಂದ್ರೆ ಮೈ ಡಿಯರ್ಸ್ ಫಸ್ಟ್ ಎಂಟ್ರಿ ಚೇಂಜ್ ಆಗ್ತಿದೆ. ಮಿನಿಮಮ್ ರೆಂಟ್ ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾರ್ ಮೈ ಡಿಯರ್ಸ್ ಫಸ್ಟ್ ಎಂಟ್ರಿ ಚೇಂಜ್ ಆಗ್ತಾ ಇದೆ. ರೈಟ್. ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಮೈ ಡಿಯರ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟ್. Minimum rent account debtor to landlord account. Minimum rent account debtor to landlord account, my dears. Being first year, my dears, minimum rent due. First year minimum rent due, my dears. First year minimum rent due. Okay na, my dears. This is the fresh and new entry. Last problems ಅಲ್ಲಿ ಈ entry ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. What is the first entry? Minimum rent account debtor to landlord account. Landlord account. This is the first entry, my dears, and new entry. New entry, my dears. How much minimum rent? Minimum rent ಎಷ್ಟಿರೋದು? 72,000. Yes, exactly. 72,000, my dears. ಇದನ್ನೇ minimum rent account method ಅಂತ ಕರಿತೀವಿ. ಇದನ್ನ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅಂತ ಕರಿತೀವಿ, ಮೈ ಡಿಯರ್ಸ್. ಫಸ್ಟ್ ಎಂಟ್ರಿ ನೋಡಿ, ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬೀಯಿಂಗ್ ಫಸ್ಟ್ ಇಯರ್ ಮಿನಿಮಮ್ ರೆಂಟ್ ಡ್ಯೂ. ಫಸ್ಟ್ ಇಯರ್ ಮಿನಿಮಮ್ ರೆಂಟ್ ಡ್ಯೂ. ದಿಸ್ ಇಸ್ ದ ನ್ಯೂ ಎಂಟ್ರಿ. ಅಗೇನ್ ಸೆಕೆಂಡ್ ಎಂಟ್ರಿ, ಮೈ ಡಿಯರ್ಸ್. 2016 ಸೆಕೆಂಡ್ ಎಂಟ್ರಿ. ಫಸ್ಟ್ ಎಂಟ್ರಿ ಕ್ಲಿಯರ್ ಇದ್ದೀರಾ ಅನ್ಕೊಂಡಿದೀನಿ, ಮೈ ಡಿಯರ್ಸ್. ಫಸ್ಟ್ ಎಂಟ್ರಿ ಕ್ಲಿಯರ್ ಇದ್ದೀರಲ್ವಾ? ಫಸ್ಟ್ ಎಂಟ್ರಿ ಕ್ಲಿಯರ್ ಇದ್ದೀರಾ, ಮೈ ಡಿಯರ್ಸ್. ಸೆಕೆಂಡ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೇಟಾರ್, ಸೇಮ್ ಎಂಟ್ರಿ, ಮೈ ಡಿಯರ್ಸ್. ಸೇಮ್ ಎಂಟ್ರಿ ನೋಡಿ, ಮೈ ಡಿಯರ್ಸ್. ಇಲ್ಲಿದೆ ರಾಯಲ್ಟಿ ಅಕೌಂಟ್ ಡೇಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ ಟು ಮಿನಿಮಮ್ ರೆಂಟ್ ಬರಿಬೇಕು, ಮೈ ಡಿಯರ್ಸ್. ಲ್ಯಾಂಡ್ ಲಾರ್ಡ್ ಅಲ್ಲ, ಇಲ್ಲಿ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಆಗಿರೋದ್ರಿಂದ ರಾಯಲ್ಟಿ ಅಕೌಂಟ್ ಡೇಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ ಟು ಮಿನಿಮಮ್ ರೆಂಟ್ ಅಕೌಂಟ್, ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಅಕೌಂಟ್, ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಡೇಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ ಟು ಮಿನಿಮಮ್ ರೆಂಟ್ ಅಕೌಂಟ್, ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಂತ ಬರೀತಾ ಇದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀರಿ, ಮೈ ಡಿಯರ್ಸ್. ಸೊ ಟೇಬಲ್ ಒನ್ಸ್ ಅಗೇನ್ ಬನ್ನಿ, ಮೈ ಡಿಯರ್ಸ್. ನೋಡಿ ಈ ತರ ಬರುತ್ತೆ. ರಾಯಲ್ಟಿ ಅಕೌಂಟ್ ಡೇಟಾರ್ 54, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ 18 ಟು ಮಿನಿಮಮ್ ರೆಂಟ್ ಅಕೌಂಟ್ 72, ಮೈ ಡಿಯರ್ಸ್. 54, 18, 72, ಮೈ ಡಿಯರ್ಸ್. ನೋಡ್ಕೊಳ್ಳಿ, 54,000 ರಾಯಲ್ಟಿ ಅಕೌಂಟ್ ಡೇಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ 18,000, ಕರೆಕ್ಟಾ? 18, sir. Yes, 18,000. Yes, then to minimum rent account 72,000 being first year. My dears, narration ನೋಡ್ಕೊಳ್ಳಿ. Being first year minimum rent and royalty due ಅಂತ ಬರೆದ್ರು ಓಕೆ, ನಡೆಯುತ್ತೆ, ಮೈ ಡಿಯರ್ಸ್. ಪ್ರಾಬ್ಲಮ್ ಇಲ್ಲ. ಫಸ್ಟ್ ಇಯರ್ ರಾಯಲ್ಟಿ ಡ್ಯೂ, ಮೈ ಡಿಯರ್ಸ್. ರಾಯಲ್ಟಿ ಡ್ಯೂ. ಇಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಬರ್ತಿತ್ತು, ಈ ಪ್ರಾಬ್ಲಮ್ ಅಲ್ಲಿ ಮಿನಿಮಮ್ ರೆಂಟ್ ಅಂತ ಬಂದಿದೆ ಅಷ್ಟೇ. ಇದೇ ಡಿಫ್ರೆನ್ಸ್. ರೆಡ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ರೆಡ್ ಪೆನ್ ಅಲ್ಲಿ ಬರಿಬೇಡಿ, ರೆಡ್ ಅಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ? ಐಡಿಯಾ ಬರಲಿ ಅಂತ. ಲ್ಯಾಂಡ್ ಲಾರ್ಡ್ ಇತ್ತು, ಅದನ್ನ ನಾನೇನ್ ಮಾಡಿದೀನಿ, ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಕೊಟ್ಟಿದ್ದೀನಿ, ಮೈ ಡಿಯರ್ಸ್. ಅಷ್ಟೇ, ಮೈ ಡಿಯರ್ಸ್. ನೆಕ್ಸ್ಟ್ ಥರ್ಡ್ ಎಂಟ್ರಿ, ಮೈ ಡಿಯರ್ಸ್. ಆಸ್ ಯೂಶುವಲ್, ಮೈ ಡಿಯರ್ಸ್, ಯಾವುದೇ ಮೆಥಡ್ ಆಗ್ಲಿ ಚೇಂಜ್ ಆಗೋಲ್ಲ. ದಟ್ ಈಸ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಮೈ ಡಿಯರ್ಸ್. ಸೇಮ್ ಅಮೌಂಟ್. ಹೌ ಮಚ್? 72,000, my dears. Landlord account debtor to cash or bank account being first year royalty paid. ಇಲ್ಲ, ನೀವು ಇನ್ನೂ ಒಂದು ಕೆಲಸ ಮಾಡಬಹುದು. ಇಲ್ಲಿ being first year minimum rent paid ಮಾಡ್ಕೋಬಹುದು, my dears. being first year minimum rent paid ಅಂತ ಮಾಡ್ಕೊಳ್ಳಿ. minimum rent paid, my dears. minimum rent paid, my dears. being first year minimum rent paid, my dears. being first year minimum rent paid. ಏನೇನ್ ಚೇಂಜಸ್ ಆಗ್ತಿದೆ ಗೊತ್ತಾಗ್ತಿದೆ ಅಲ್ವಾ, ಮೈ ಡಿಯರ್ಸ್? ಏನೇನ್ ಚೇಂಜಸ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅನ್ಕೊಂಡಿದೀನಿ. ಸೊ ಮಿನಿಮಮ್ ರೆಂಟ್ ಗೆ ಫಸ್ಟ್ ಒಂದು ಎಂಟ್ರಿ ಎಕ್ಸ್ಟ್ರಾ ಬರಿಬೇಕು ನಾವು. ಫಸ್ಟ್, ದಟ್ ಈಸ್ ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ being first year minimum rent due. Second entry as usual royalty account debtor, short workings account debtor to minimum rent account. Third entry no change, landlord account debtor to cash or bank account, my dears. Fourth entry no change,
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್ ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಮೈ ಡಿಯರ್ಸ್. ಎಷ್ಟಿದೆ ಫಸ್ಟ್ ಇಯರ್ ರಾಯಲ್ಟಿ? 54,000 ಇದೆ ಮೈ ಡಿಯರ್ಸ್. 54,000 rupees ಇದೆ. 54,000 rupees ಇದೆ. ಅಲ್ಲಿಗೆ 2016 ಎಂಡ್ ಆಗುತ್ತೆ ಮೈ ಡಿಯರ್ಸ್. 2016 ಆಸ್ ಯೂಶುವಲ್ ಮೈ ಡಿಯರ್ಸ್ 4 entries ಗೆ 2016 ಜರ್ನಲ್ ಎಂಟ್ರೀಸ್ ಎಂಡ್ ಆಗುತ್ತೆ. 2016 ಜರ್ನಲ್ ಎಂಟ್ರೀಸ್ ಎಂಡ್ ಆಗುತ್ತೆ ಮೈ ಡಿಯರ್ಸ್. ಅದಾದ್ಮೇಲೆ ಸೇಮ್ ಆಸ್ ಯೂಶುವಲ್ ಮೈ ಡಿಯರ್ಸ್ ಸೇಮ್ ಎಂಟ್ರೀಸ್ 2017 ಗೂ ಬರುತ್ತೆ ಮೈ ಡಿಯರ್ಸ್. 2017 ಗೂ ಸೇಮ್ ಎಂಟ್ರೀಸ್ ಬರುತ್ತೆ. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಫಸ್ಟ್ ಎಂಟ್ರಿ ಆಸ್ ಯೂಶುವಲ್ ಕಾಪಿ ಮಾಡ್ಕೋತಿದ್ದೀನಿ ಅಷ್ಟೇ ಮೈ ಡಿಯರ್ಸ್. ಕಾಪಿ ಮಾಡ್ಕೊಳ್ತಾ ಇದ್ದೀನಿ. 2017 ಮೈ ಡಿಯರ್ಸ್. 2017 ನೋಡ್ಕೊಳ್ಳಿ ಮೈ ಡಿಯರ್ಸ್. 2017 ಸೇಮ್ ಎಂಟ್ರಿ. ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ being second year ರಾಯಲ್ ಮಿನಿಮಮ್ ರೆಂಟ್ ಡ್ಯೂ ಮೈ ಡಿಯರ್ಸ್. being second year minimum rent due. ಕರೆಕ್ಟ್ ಇದೆಯಾ? 72,000 rupees ಮಿನಿಮಮ್ ರೆಂಟ್ ಎಷ್ಟಿದೆ ಸೆಕೆಂಡ್ ಇಯರ್? 72,000 rupees ಇದೆ ಮೈ ಡಿಯರ್ಸ್. ಅಗೇನ್ ಸೆಕೆಂಡ್ ಎಂಟ್ರಿ ಆಸ್ ಯೂಶುವಲ್ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. Wait a minute. My dears, royalty account data, short workings account data, to minimum rent account, my dears. To minimum rent account. Wait a minute, my dears. To minimum rent account, my dears. Table bani. Nodi. Royalty account data 63,000. Short workings account data 9,000. To minimum rent account 72,000, my dears. 72,000. 63, 9, 72, my dears. 60. Nodi, my dears. Royalty account data 63,000. Correct? Short workings account data. Yes, short workings bandirodo 9,000. 9,000. To minimum rent account 72,000, my dears. My dears, to minimum rent account 72,000, my dears. So being second year royalty due early, my dears, no problem. Narration early. Being second year royalty due, my dears. 2012 alla. Sir, 2012 anta. 2017. Okay na? 2017, Yes, my sir. dears. Again third entry, my dears. Landlord account data to third entry. Landlord account data to cash or bank account. There is no change, my dears. There is no change. Same amount, my dears. Esto 72,000 rupees. My dears, there is no change. Third entry, ಏನು change ಆಗೋಲ್ಲ. Landlord account data to cash or bank account, that is 72,000, my dears. Then fourth entry, there is no change, my dears. Fourth Right. entry no change ಆಗೋಲ್ಲ because short workings ಇದೆ. ಏನು ರಾಯಲ್ಟಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ಮೈ ಡಿಯರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್ ಬೀಯಿಂಗ್ ರಾಯಲ್ಟಿ ಸೆಕೆಂಡ್ ಇಯರ್ ರಾಯಲ್ಟಿ ಟ್ರಾನ್ಸ್ಫರ್ 63,000, ಮೈ ಡಿಯರ್ಸ್. ಸೆಕೆಂಡ್ ಇಯರ್ ರಾಯಲ್ಟಿ ಟ್ರಾನ್ಸ್ಫರ್ 63,000. ಅಲ್ಲಿಗೆ 2017 ಎಂಡ್ ಆಗುತ್ತೆ ಮೈ ಡಿಯರ್ಸ್. ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಮೈ ಡಿಯರ್ಸ್. ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅಲ್ಲಿಗೆ 2017 ಎಂಡ್ ಆಗೋಗುತ್ತೆ ಮೈ ಡಿಯರ್ಸ್. ನೆಕ್ಸ್ಟ್ ಮೈ ಡಿಯರ್ಸ್, ನೆಕ್ಸ್ಟ್ 2018 ಮೈ ಡಿಯರ್ಸ್. 2017 ಆಯ್ತಲ್ವಾ? ರೈಟ್. 2018 ನೋಡಿ ಮೈ ಡಿಯರ್ಸ್. 2018 ಏನಿದೆ 72 ಇದೆ ಮೈ ಡಿಯರ್ಸ್. ರಾಯಲ್ಟಿ ಬಂದ್ಬಿಟ್ಟಿದೆ ಇಲ್ಲಿಗೆ ನೋಡಿ ಮೈ ಡಿಯರ್ಸ್. ಅಲ್ಲಿಗೆ ನಾವು 2 years ಅಷ್ಟೇ ಮಿನಿಮಮ್ ರೆಂಟ್ ಪೇ ಮಾಡಬೇಕು. ನಮಗೆ ಶಾರ್ಟೇಜ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಷ್ಟೇ ಮಿನಿಮಮ್ ರೆಂಟ್. ಜ್ಞಾಪಕ ಇಟ್ಕೊಳ್ಳಿ. ಒನ್ಸ್ ಅಗೇನ್ ಐ ರಿಮೆಂಬರಿಂಗ್ ಯು ದಟ್ where there is a short workings there is a minimum rent, otherwise there is no minimum rent. We are directly enter into the royalty account. My dears, royalty account ಗೆ ಹೋಗಬಹುದು ನಾವು ಡೈರೆಕ್ಟ್. ಇನ್ನು ಮಿನಿಮಮ್ ರೆಂಟ್ ಅಕೌಂಟ್ ಬರೋದೇ ಇಲ್ಲ. ಹಾಗಾದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಎಲ್ಲೆಲ್ಲಿ ಬರುತ್ತೆ? ವೇರ್ ದೇರ್ ಇಸ್ ಎ ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್. ರೈಟ್. ಈಗ 2018 ಹೋಗೋಣ ಮೈ ಡಿಯರ್ಸ್. 2018 ನೋಡಿ ಮೈ ಡಿಯರ್ಸ್. 2018 ರಾಯಲ್ಟಿ ಅಕೌಂಟ್ ಡೇಟಾ. wait a minute my dears, wait a minute. ನೋಡಿ ಮೈ ಡಿಯರ್ಸ್, ಡೈರೆಕ್ಟ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್. ಇಲ್ಲಿ ಮಿನಿಮಮ್ ರೆಂಟ್ ಬರಲ್ಲ. ಮಿನಿಮಮ್ ರೆಂಟ್ ಯಾವಾಗ ಪೇ ಮಾಡ್ತೀವಿ? ವೇರ್ ದೇರ್ ಇಸ್ ಎ ಶಾರ್ಟ್ ವರ್ಕಿಂಗ್ಸ್. ಜ್ಞಾಪಕ ಇಟ್ಕೊಳ್ಳಿ.
ಶಾರ್ಟ್ ವರ್ಕಿಂಗ್ಸ್ ಇರೋಷ್ಟು ವರ್ಷ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಅಂದ್ರೆ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋ ನೆಸೆಸರಿ ಇರೋಲ್ಲ. ಸೊ ದಟ್ಸ್ ವೈ ಡೈರೆಕ್ಟ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬೀಯಿಂಗ್ ಥರ್ಡ್ ಇಯರ್ ರಾಯಲ್ಟಿ ಡ್ಯೂ ಮೈ ಡಿಯರ್ಸ್, ದಟ್ ಈಸ್ 72,000 my dears. That is 72,000 my dears. Very important my dears. ಶಾರ್ಟ್ ವರ್ಕಿಂಗ್ಸ್ ಇಲ್ವರೆಗೂ ಇರುತ್ತೋ ಅಲ್ವರೆಗೂ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ, ಎಲ್ಲಾ ವರ್ಷಕ್ಕೂ ಮಿನಿಮಮ್ ರೆಂಟ್ ಬರಲ್ಲ. 72,000 my dears. So then 2018 second entry, 2018 second entry landlord account data to cash or bank account, same amount my dears, 72,000 being third year royalty paid, being third year royalty paid my dears, third year royalty paid my dears. After that we have profit and loss account data to 18 as usual my dears, ಇನ್ನೇನು ಚೇಂಜ್ ಆಗಲ್ಲ, ಲಾಸ್ಟ್ ಫಾರ್ಮ್ ಹೆಂಗಿತ್ತು ಹಾಗೆ ಹೋಗುತ್ತೆ. 2018 profit and loss account data to royalty account being royalty transfer, same 72,000 my dears. ಅಲ್ಲಿಗೆ third year nothing but 2018 ಮುಗ್ದೋಯ್ತು my dears. 2018 ಮುಗ್ದೋಯ್ತು. ಎಲ್ಲಿ ಶಾರ್ಟ್ ವರ್ಕಿಂಗ್ಸ್ ಬರುತ್ತೋ ಅಲ್ಲಿ ಮಾತ್ರ ಮಿನಿಮಮ್ ರೆಂಟ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ಮಾತ್ರ ಮಿನಿಮಮ್ ರೆಂಟ್ ಇರ್ತಕ್ಕಂಥದ್ದು. ಓಕೆನಾ? ಈಗ ಫೋರ್ತ್ ಇಯರ್ ಬರೋಣ ಮೈ ಡಿಯರ್ಸ್. ಫೋರ್ತ್ ಇಯರ್ ಟೇಬಲ್ ನೋಡಿ, ರಿಕವರಿ ಇದೆ, ಇನ್ನೇನ್ ಚೇಂಜ್ ಆಗೋಲ್ಲ ಬಿಡಿ, ಸೇಮ್ ಲಾಸ್ಟ್ ಫಾರ್ಮ್ ಹೆಂಗಿರುತ್ತೋ ಹಂಗ್ ಬರುತ್ತೆ. ಇಲ್ಲಿ ನೋಡಿ ರಿಕವರಿ ಇದೆ, ರಿಕವರಿನೂ ಇದೆ, ಇರ್ರಿಕವರಬಲ್ ಇದೆ. ಇರ್ರಿಕವರಬಲ್ಗೆ ಒಂದು ಸಪರೇಟ್ ಎಂಟ್ರಿ ಬರೀತೀರಾ, ರಿಕವರಿನ ಕಾಂಪೌಂಡ್ ಎಂಟ್ರಿಯಲ್ಲಿ ಬರೀತೀರಾ. ಎಷ್ಟು ರಿಕವರಿ? 9,000. ಅಲ್ಲಿಗೆ ಏನ್ ಎಂಟ್ರಿ? ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರೀಬೇಕು ಮೈ ಡಿಯರ್ಸ್. ಕರೆಕ್ಟಾ? 2019 my dears, 2019 my dears. Wait a minute. 2019 royalty account data, wait a minute my dears, in column rise ಮಾಡಬೇಕು. royalty account data 2 short working So 2010. Okay, wait a minute. 2019 my dears ಇದು. All right. 2 short workings account. Short working. 2 short workings account. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ನೀವೇನ್ ಹಾಕೋಬಹುದು, ಏನು ಬ್ರಾಕೆಟ್ ಅಲ್ಲೇ ನೋಡು ಹೇಳ್ತಾರೆ ನೋಡು, ರಿಕವರಿ ಸಾಕಲ್ವಾ? ಸೊ ರಾಯಲ್ಟಿ ಅಕೌಂಟ್ ಡೇಟಾ ಎಷ್ಟು ಬಂದಿದೆ ನೋಡಿ 2018 ಅಲ್ಲಿ, ಟೇಬಲ್ ಹೋಗಿ ರಾಯಲ್ಟಿ ಅಕೌಂಟ್ ಡೇಟಾ 81,000, ರಿಕವರಿ 9,000. ಕರೆಕ್ಟಾ? 2018 ಅಲ್ಲ 19 ನೋಡಿ ಮೈ ಡಿಯರ್. ರಾಯಲ್ಟಿ ಅಕೌಂಟ್ ಡೇಟಾ ಎಷ್ಟು ಬಂದಿರೋದು? 81,000. ಟು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಎಷ್ಟು? 9,000. ಕರೆಕ್ಟಾ? 9,000. ಟು ಲ್ಯಾಂಡ್ ಲಾರ್ಡ್ ಎಷ್ಟು ಪೇಮೆಂಟ್ ಮಾಡಿರೋದು? ಎಷ್ಟು ನಾವು? 72,000. being fourth year royalty due and ಬೇಕಾದ್ರೆ ಬರ್ಕೋಬಹುದು ಮೈ ಡಿಯರ್. Yes, exactly. And short workings recovery. Short workings recovery my dears. So this is the narration, being fourth year royalty due and short workings recovery my dears. Short workings recovery. So first entry clear my dears. Second entry landlord account data to cash or bank account, same 72,000 pay ಮಾಡ್ತೀವಿ my dears. 72,000. 2019 my dears. 2019 72,000. Third year profit and loss account data to royalty account. How much royalty? 81,000 ಇದೆ my dears. 81,000 transfer ಮಾಡಬೇಕು my dears. Transfer being royalty transfer, especially fourth year royalty transfer my dears. 2019 my dears. One more entry we have to prepare, that is profit and loss account data to short workings account. That is for irrecoverable of short workings my dears, being short workings irrecovery transfer my dears. Short workings irrecovery transfer. ಎಷ್ಟು irrecoverable short workings ಇರೋದು ಆ ಇಯರ್ ಅಲ್ಲಿ? 18,000 my dears. 18,000. This is 2019 my dears. This is 2019. ಒಂದು ರಿಕವರಿಗೆ ಎಂಟ್ರಿ ಬರ್ಕೊಂಡಿದೀವಿ, ದೆನ್ ಇರ್ರಿಕವರಬಲ್ ಇದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ದೆನ್ ಮೈ ಡಿಯರ್ಸ್ 2020 ಬರೋಣ.
ದೇರ್ ಇಸ್ ನೋ ಓನ್ಲಿ 3 ಎಂಟ್ರೀಸ್ ಅಷ್ಟೇ ನೋಡಿ. 2020 ಶಾರ್ಟ್ ವರ್ಕಿಂಗ್ಸ್ ಏನೂ ಇಲ್ಲ, ಸರ್ಪ್ಲಸ್ ಇರೋದು. ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ ಟು ಕ್ಯಾಶರ್ ಬ್ಯಾಂಕ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್. 3 ಎಂಟ್ರಿ ಪಾಸ್ ಮಾಡಿದ್ರೆ ಸಾಕು. ಅಮೌಂಟ್ ಎಷ್ಟು? 90,000 ಮೈ ಡಿಯರ್ಸ್. ಯಾಕೆಂದ್ರೆ ರಿಕವರಿನೂ ಇಲ್ಲ, ಇರ್ರಿಕವರಬಲ್ ಇಲ್ಲ ಮೈ ಡಿಯರ್ಸ್. 2020 ಮೈ ಡಿಯರ್ಸ್, 2020 my dears. 2020, wait a minute. Nodi my dears, royalty account data to landlord account, first entry my dears. Wait a minute. Royalty account data to landlord account. How much amount my dears? How much? 90,000. 90,000 my dears. 90,000. 90,000 exactly. 90,000 transfer, right? Being 5th year royalty due. Short workings recovery illa my dears. Short workings recovery illa, due ಅಷ್ಟೇ. Second entry my dears, again 2020 ಮಾಡ್ಕೋಬೇಕು. 2020 second year, sorry second journal entry, landlord account data to cashier bank account, same amount my dears, 90,000 rupees. 90,000 rupees my dear. Third entry 2020 my dears. Third entry, profit and loss account data to royalty account, same amount 90,000 my dears, 90,000. So ಅಲ್ಲಿಗೆ ನಿಮ್ಮ ಜರ್ನಲ್ ಎಂಟ್ರೀಸ್ ಮುಗಿಯುತ್ತೆ ಮೈ ಡಿಯರ್ಸ್. ಅಲ್ಲಿಗೆ ನಿಮ್ಮ ಜರ್ನಲ್ ಎಂಟ್ರೀಸ್ ಮುಗಿದೋಗುತ್ತೆ. ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ಜರ್ನಲ್ ಎಂಟ್ರೀಸ್ while there is a minimum rent my dears. While there is a minimum rent account, minimum rent account ಇದ್ರೆ ಇಷ್ಟು ಜರ್ನಲ್ ಎಂಟ್ರೀಸ್ ನ ನಾವೇನ್ ಮಾಡ್ಬೇಕಾಗುತ್ತೆ? ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಜರ್ನಲ್ ಎಂಟ್ರೀಸ್ ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ರೈಟ್ ನೋಡಿ ಮೈ ಡಿಯರ್ಸ್, ಮಿನಿಮಮ್ ರೆಂಟ್ ಇದ್ರೆ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಟೇಬಲ್ ಏನು ಚೇಂಜ್ ಆಗಲ್ಲ ಮೈ ಡಿಯರ್ಸ್, ಟೇಬಲ್ ಏನು ಚೇಂಜ್ ಆಗಲ್ಲ. ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ, ದಟ್ ಈಸ್ ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಮೈ ಡಿಯರ್ಸ್ ಇಲ್ಲಿ ನೋಡ್ಕೋಬೇಕು ನೀವು, ಶಾರ್ಟ್ ವರ್ಕಿಂಗ್ಸ್ ಎಷ್ಟು ವರ್ಷ ಬಂದಿರುತ್ತೋ ಅಷ್ಟು ವರ್ಷ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ದಿಸ್ ಇಸ್ ದ ಕ್ಲಾರಿಟಿ. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಇಯರ್ಸ್ ಇರುತ್ತೋ ಅಷ್ಟು ಇಯರ್ಸ್ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಅದಾದ್ಮೇಲೆ ಡೈರೆಕ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ ಮೈ ಡಿಯರ್ಸ್. ಡೈರೆಕ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ಸ್ ಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ. ಸೊ ದಟ್ ಈಸ್ minimum rent account data to landlord account, being first year minimum rent due 72,000. Second entry, royalty account data, short workings account data to minimum rent. My dears, to landlord ಅಂತ ಬರೀತಿದ್ರಿ, ಈಗ minimum rent ಅಂತ ಬರೀತಿದ್ದೀರಾ. So being first year royalty due. Third entry change ಆಗೋಲ್ಲ. landlord account data to cashier bank account, being first year minimum rent paid. Fourth entry, profit and loss account data to royalty account, being first year royalty transfer my dears. ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಇರೋದ್ರಿಂದ ಸೇಮ್ ಎಂಟ್ರಿ ಇರುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಬೀಯಿಂಗ್ ಸೆಕೆಂಡ್ ಇಯರ್ ಮಿನಿಮಮ್ ರೆಂಟ್ ಡ್ಯೂ ಮೈ ಡಿಯರ್ಸ್ 72,000. ಅಗೇನ್ ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್, ಬೀಯಿಂಗ್ ಸೆಕೆಂಡ್ ಇಯರ್ ರಾಯಲ್ಟಿ ಡ್ಯೂ. ಥರ್ಡ್ ಎಂಟ್ರಿ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ ಟು ಕ್ಯಾಶರ್ ಬ್ಯಾಂಕ್ ಅಕೌಂಟ್, ನೋ ಚೇಂಜ್ ಮೈ ಡಿಯರ್ಸ್, ಅದ್ರಲ್ಲಿ ಏನು ಚೇಂಜ್ ಆಗಲ್ಲ. ಬೀಯಿಂಗ್ ಥರ್ಡ್ ಇಯರ್ ಮಿನಿಮಮ್ ರೆಂಟ್ ಪೇಯ್ಡ್ ಅಂತಾನು, ಸಾರಿ ಸೆಕೆಂಡ್ ಇಯರ್ ಮಿನಿಮಮ್ ರೆಂಟ್ ಪೇಯ್ಡ್ ಅಂತ ಮಾಡಬಹುದು ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ಮಿನಿಮಮ್ ರೆಂಟ್ ಪೇಯ್ಡ್ ಅಂತ ಮಾಡ್ಕೋಬಹುದು ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ಮಿನಿಮಮ್ ರೆಂಟ್ ಪೇಯ್ಡ್ ಅಂತ ಮಾಡ್ಕೋಬಹುದು. ದೆನ್ ನೆಕ್ಸ್ಟ್ ಎಂಟ್ರಿ, profit and loss account data to royalty account 63,000 transfer my dears. Again third year ಇಂದ ಡೈರೆಕ್ಟ್ ರಾಯಲ್ಟಿ ಸಿಗೋದ್ರಿಂದ ನಿಮಗೆ ನೋ ಚೇಂಜಸ್ ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಬೀಯಿಂಗ್ ಥರ್ಡ್ ಇಯರ್ ರಾಯಲ್ಟಿ ಡ್ಯೂ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ ಟು ಕ್ಯಾಶರ್ ಬ್ಯಾಂಕ್ ಅಕೌಂಟ್, ಬೀಯಿಂಗ್ ಥರ್ಡ್ ಇಯರ್ ರಾಯಲ್ಟಿ ಪೇಯ್ಡ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್, ಬೀಯಿಂಗ್ ಥರ್ಡ್ ಇಯರ್ ರಾಯಲ್ಟಿ ಟ್ರಾನ್ಸ್ಫರ್ ಮೈ ಡಿಯರ್ಸ್. ದೆನ್ 19 ಬಂದ್ರೆ ಮೈ ಡಿಯರ್ಸ್ ರಿಕವರಿ ಇದೆ. ರಾಯಲ್ಟಿ ಅಕೌಂಟ್ ಡೇಟಾ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಬೀಯಿಂಗ್ fourth year royalty due and short workings recovery my dears. Then landlord account data to cashier bank account, being fourth year royalty paid my dears. Then
Profit and loss account data to royalty account being 4th year royalty transfer, my dears. Irrecoverable short workings ಇದೆ. Profit and loss account data to short workings account being short workings irrecovery transfer 18,000, my dears. ಈಗ ಇನ್ನ 20 ಬಂದ್ರೆ there is no surplus, there is no short workings, my dears. Royalty account data to landlord account direct entry 90,000 being 5th year royalty due, my dears. Landlord account data to cash or bank account being 5th year royalty paid, my dears. Then profit and loss account data to royalty account being 5th year royalty transfer ಒಂದೇ amount, my dears. My dears, ಲೆಡ್ಜರ್ ಅಕೌಂಟ್ಸ್ ಇದು ರಿಲೇಟೆಡ್ ಲೆಡ್ಜರ್ ಅಕೌಂಟ್ಸ್ ನ ನಾಳೆ ಸಾಲ್ವ್ ಮಾಡಿಸ್ತೀನಿ, ಮೈ ಡಿಯರ್ಸ್. ಅಂಟಿಲ್ ಟೇಕ್ ಕೇರ್. ಯಾವುದೇ ಹೋಮ್ ವರ್ಕ್ ಇವತ್ತು ಕೊಡ್ತಿಲ್ಲ ನಿಮ್ಗೆ, ಯಾಕೆಂದ್ರೆ ಅದು ಪ್ರಾಬ್ಲಮ್ ಇನ್ನೂ ಕಂಪ್ಲೀಟ್ ಆಗಲಿ.